ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಉತ್ತರ ಪ್ರದೇಶದ ಬುಲಂದರ್ ಶಹರ್ನಲ್ಲಿ ದಾಳಿ ವೇಳೆ ಕೃತಕ ಹಾಲು ಮತ್ತು ಪನ್ನೀರ್ ರಾಸಾಯನಿಕಗಳಿಂದ ತಯಾರಿಸಲಾಗುತ್ತಿದ್ದ ಕಾರ್ಖಾನೆ ಪತ್ತೆಯಾಗಿದೆ. ಅಗರ್ವಾಲ್ ಟ್ರೇಡ್ಸ್ ಮಾಲೀಕ ಅಜಯ್ ಅಗರ್ವಾಲ್ ಈ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾಗಿ ಆರೋಪಿಸಿ ಬಂಧಿಸಲಾಗಿದೆ. ದಶಕಕ್ಕೂ ಹೆಚ್ಚು ಕಾಲ ಈ ಕೃತಕ ಉತ್ಪನ್ನಗಳನ್ನು ತಯಾರಿಸಿ ಸ್ಥಳೀಯ ಮಾರುಕಟ್ಟೆಗಳಿಗೆ ಮತ್ತು ಇವೆಂಟ್ಗಳಿಗೆ ಪೂರೈಕೆ ಮಾಡಲಾಗುತ್ತಿತ್ತು. ದಾಳಿಯಲ್ಲಿ 20 ಲಕ್ಷ ಮೌಲ್ಯದ ಕೃತಕ ತಯಾರಿಕೆಗೆ ಬಳಸುವ ರಾಸಾಯನಿಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಸ್ಕಿಮ್ಡ್ ಮಿಲ್ಕ್ ಪೌಡರ್, ಪಾಮ್ ಎಣ್ಣೆ ಮತ್ತು ಕೃತಕ ಪೇಸ್ಟ್ ಗಳ ಬಳಕೆ ಪತ್ತೆಯಾಗಿದೆ. ಈ ಅಪಾಯಕರ ಉತ್ಪನ್ನಗಳು ಜನರ ಆರೋಗ್ಯಕ್ಕೆ ತೀವ್ರ ಹಾನಿ ಉಂಟು ಮಾಡುತ್ತವೆ. ಈ ಹಿಂದೆ ಸಹ ಇದೇ ರೀತಿಯ ಆರೋಪಗಳಿಗೆ ತುತ್ತಾದ ಅಗರ್ವಾಲ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಮತ್ತು ವಶಪಡಿಸಿಕೊಳ್ಳಲಾದ ಮಾದರಿಗಳ ತಪಾಸಣಾ ವರದಿ ನಿರೀಕ್ಷೆಯಲ್ಲಿದೆ.